ಓಕೆ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪಾಲಕರೇ, ಇವತ್ತು ನಾನು ಕದಂಬ ಕೋಚಿಂಗ್ ಸೆಂಟರ್ಗೆ, ಗೋಕಾಕ್ನ ಕದಂಬ ಕೋಚಿಂಗ್ ಸೆಂಟ್ರಿಗೆ ಬಂದಿದ್ದೇನೆ. ಇಲ್ಲಿ ಮಕ್ಕಳ ಜೊತೆಗೆ ಅವ್ರು ಏನೆಲ್ಲ ಓದಿದ್ದಾರೆ ಅದರ ಒಂದು ಮೆಲಕನ್ನು ನೋಡೋಣ. ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ಗುಡ್ ಮಾರ್ನಿಂಗ್ ಸರ್. ಯಾವ ಕೋಚಿಂಗ್ ಸೆಂಟರ್ ಓದ್ತಾ ಇದ್ದಾರೆ ಇಬ್ಬರು? ಕದಂಬ ಕೋಚಿಂಗ್. ಎಲ್ಲಿದೆ ಅದು? ಗಂಗಾ ಹಾಸ್ಪಿಟಲ್ ಗೋಕಾಕ್. ಎಲ್ಲಿ? ಗೋಕಾಕ್. ಗೋಕಾಕಲ್ಲಿ. ಓಕೆ, ನಿಮ್ಮ ಹೆಸರೇನಪ್ಪ? ಪೂರ್ತಿ ನಿಮ್ಮ ಪರಿಚಯ ಮಾಡಿಕೊಡ್ರಿ. ಶಿವಾನಂದ್ ಬಸಪ್ಪ ನಾಯ್ಕ. ನಾವು ತಗೊಂಡ್ರೆ ಬರ್ತೀವಿ. ನಾವು ಓದ್ತಿದ್ದ ಶಾಲೆ ಶ್ರೀ ಮಲ್ಲಮ್ಮದೇವಿ ಪ್ರೌಢಶಾಲೆ ತಾವು. ಯಾವ ಮಾಧ್ಯಮ ನೀವು? ಕನ್ನಡನ ಇಂಗ್ಲೀಷ್ ಮಾಧ್ಯಮ? ಓಕೆ, ನಿಮ್ಮ ಪರಿಚಯ ಮಾಡ್ರಿಪ್ಪ. ಗಂಗಾಧರ್ ಅಡ್ವಪ್ಪ ಹೋಗ್ತೀನಿ. ನಾನು ಇಲ್ಲಿ ಗೋಕಾಕ್ನಿಂದ ಬರ್ತಿದ್ದೀನಿ. ಕದಂಬ ಕೋಚಿಂಗ್ ಸೆಂಟರ್ನಲ್ಲಿ ಓದ್ತಿದ್ದೀನಿ. ನಮ್ಮ ಶಾಲೆ GS ಆದರ್ಶ ಕನ್ನಡ ಗೋಕಾಕ್. ಓಕೆ, ಏನೆಲ್ಲ ಸಬ್ಜೆಕ್ಟ್ ಹೇಳ್ಕೊಡ್ತಾರಪ್ಪ ನಿಮಗೆ? ಕನ್ನಡ, ಗ್ರಾಮರ್, ಇಂಗ್ಲೀಷ್, ಸೈನ್ಸ್. ಓಕೆ ಓಕೆ, ಎಲ್ಲ ಸಬ್ಜೆಕ್ಟ್ ಚೆನ್ನಾಗಿ ಹೇಳ್ಕೊಡ್ತಾರಪ್ಪ? ಹೇಗೆ ಚೆನ್ನಾಗಿ ಹೇಳ್ಕೊಡ್ತಾರಾ? ಓಕೆ, ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಣ? ಇಂಗ್ಲೀಷ್. ಓಕೆ, ಫೈನ್. ಇಂಗ್ಲೀಷಲ್ಲಿ ಏನೇನು ಕಲ್ತಿದ್ದೀರಪ್ಪ ನೀವು? ಟೆನ್ಸ್ ಚಾರ್ಟ್, ಕ್ವಶನ್ ಟ್ಯಾಗ್, ಈಗ 10 ಚಾರ್ಟ್ ಅಂತ ಹೇಳಿದ್ರಲ್ಲ, ಅದೇನು ನೋಡೋಣ. ರೈಟ್, ಚಾರ್ಟ್ ಇದೆಯಲ್ಲ ನಿಮ್ಮ ಹತ್ರ, ಅದನ್ನೇ ಕೇಳ್ತಾ ಇದ್ದೀನಿ ಓದಿರೋದು. ಓಕೆ, ಸಿಂಪಲ್ ಪ್ರೆಸೆಂಟ್, ದೂಡ ಜೀವನ್, ಪ್ರೆಸೆಂಟ್ ಕಂಟಿನ್ಯೂಸ್, am are is before, ಪ್ರೆಸೆಂಟ್ ಪರ್ಫೆಕ್ಟ್, ನಾವು ಹಾಜಿದ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, have been has been before, ಸಿಂಪಲ್ ಪಾಸ್ಟ್, ಜೀವನ ಆಗಿತ್ತು, ಪಾಸ್ಟ್ ಕಂಟಿನ್ಯೂಸ್, was were before, ಪಾಸ್ಟ್ ಪರ್ಫೆಕ್ಟ್, ಯಾಡಿವಿತ್ರಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, had been before, ಸಿಂಪಲ್ ಫ್ಯೂಚರ್, ಶಲ್ ವಿಲ್ ಇವನ್, ಫ್ಯೂಚರ್ ಕಂಟಿನ್ಯೂಸ್, shall be will be before, ಫ್ಯೂಚರ್ ಪರ್ಫೆಕ್ಟ್, ಶಲ್ಯ ವಿಲ್ಯ ವಿತ್ರಿ, ಫ್ಯೂಚರ್ ಪರ್ಫೆಕ್ಟ್ shall ಕಂಟಿನ್ಯೂಸ್, have been or will have been before. ಬಿಫೋರ್. ಓಕೆ, ಮತ್ತೆ ಟಾಪಿಕ್ ಕಲ್ತಿದ್ದೀರಿ ವಾಯ್ಸ್ ಅಂತ ಹೇಳಿದ್ರಲ್ಲ, ವಾಯ್ಸಲ್ಲಿ ಎಷ್ಟು ಚಾರ್ಟ್ ಇದಾವೆ ನಿಮಗೆ? ಎರಡು. 2. ಮೊದಲೇ ಚಾರ್ಟ್ ಕೇಳಲ್ಲ? ಓಕೆ, ನೀವು ಬರೆದಿದ್ದನ್ನೇ ಕೇಳ್ತಾ ಇದ್ದೇನೆ. ಡೂ ಡಸ್, Am are is, ಆಮ್ ಆರ್ ಈಸ್, am being, are being, is being, ಹ್ಯಾವ್ ಹ್ಯಾಸ್, ಯಾವ ಬಿನ್ ಹ್ಯಾಸ್ ಬಿನ್, ಡಿಡ್, was were, ವಾಸ್ ವರ್, ವಾಸ್ ಬೀಯಿಂಗ್ ಹ್ಯಾಸ್ ಬೀನ್, ಹ್ಯಾಡ್, had been, ಶಲ್ ವಿಲ್, ಶಲ್ ಬಿ ವಿಲ್ ಬಿ, ಶಲ್ ಹ್ಯಾವ್ ವಿಲ್ ಹ್ಯಾವ್. shall have been, will have been, ವೆರಿ ಗುಡ್. ಇದರಲ್ಲಿ ಮತ್ತೆ ಇನ್ನೊಂದು ಚಾರ್ಟ್ ಅಂತ ಬರೆದಿದ್ದೀರಿ, 2ನೇ ಚಾರ್ಟು ಕೇಳ. ಐ, ಮೀ, ವಿ, us, ಯು, ಯು, ದೇ, them, ಹಿ, ಹಿಮ್, him, ಶಿ, her, ಇಟ್, ಇಟ್, ನೇಮ್, name, ನೇಮ್ಸ್. ನೇಮ್ಸ್, ವೆರಿ ಗುಡ್. ಓಕೆ, ಆರ್ಟಿಕಲ್ಸ್ ಅಂತ ಬರ್ದಿದ್ದೀರಪ್ಪ. ಇಲ್ಲೇನೋ ಸೌಂಡ್ ಆಫ್ ಆಲ್ಫಾಬೆಟ್ಸ್ ಅಂತಿದೆ, ಹೇಳ್ತೀರಾ? ಓಕೆ, ಎ, a, ಬಿ, b, ಸಿ, cus, ಡಿ, the, ಇ, a, I, ಎಫ್, p, ಪ, ಜಿ, g, j, ಎಚ್, ಹ, h, ಐ, a, I, ಜೆ, ಜ, j, ಕೆ, k, ಕ, ಎಲ್, l, ರ, ಎಂ, m, ಮ, ಎನ್, n, ನನ, ಓ, o, o, ಪಿ, p, ಕ್ಯೂ, ಕ್ಯೂ, q, ಕ, ಆರ್, r, ಎಸ್, s, j, ಟಿ, ತ, t, ಯು, w, ಉ, ಅ, ವಿ, ವ, w, ಡಬ್ಲ್ಯೂ, ವ, ಎಕ್ಸ್, x, ವೈ, y, ಯ, ಝೆಡ್. z, ವೆರಿ ಗುಡ್. ಇನ್ನೂ ಸಾಕಷ್ಟು ಟಾಪಿಕ್ ಎಲ್ಲ ಓದಿದ್ದೀರಾ? ಓಕೆ, ಫೈನ್. ಶಿವಾನಂದ್, ಏನಾಗಬೇಕಂತ ಗುರಿ ಅದ ನಿಮ್ಮದು? ಏನಾಗಬೇಕು? ಯಾವ್ದಾರ ಒಂದು ಬಿಸ್ನೆಸ್. ಬಿಸ್ನೆಸ್ ಮಾಡಬೇಕು ಅಂತ. ಓಕೆ, ಅಲ್ಲಿ ಬಿಸ್ನೆಸ್ಸಲ್ಲಿ ಇಂಗ್ಲೀಷ್ ಯೂಸ್ ಆಗ್ತದ? ಹಾಂ, ಓಕೆ ಓಕೆ. ಗಂಗಾಧರ್, ನೀವೇನಾಗಬೇಕಪ್ಪ? ನಮ್ದು ಯಾವ್ದಾರ ಒಂದು ನೌಕರಿ ಸರ್. ಯಾವುದು? PSI. PSI ಆಗಬೇಕು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ತಾ ಇದ್ದೀರಾ, ಕದಂಬ ಕೋಚಿಂಗ್ ಸೆಂಟ್ರಲ್ಲಿ ಓದ್ತಾ ಇದ್ದೀರಾ, ಒಳ್ಳೆಯದಾಗಲಿ. ಇನ್ನು ಫ್ಯೂಚರಲ್ಲಿ ಚೆನ್ನಾಗಿ ಇಂಗ್ಲೀಷ್ನ ಕಲಿತ್ಕೊಳ್ಳಿ, ಮ್ಯಾಥಮೆಟಿಕ್ಸ್, ಸೈನ್ಸು, ಕನ್ನಡ ಗ್ರಾಮರ್ ಕಲಿತ್ಕೊಳ್ಳಿ, ಒಳ್ಳೆಯ ಪ್ರಜೆಗಳಾಗಿ ನಿಮ್ಮ ಒಂದು ಸಮಾಜಕ್ಕೆ ಒಂದು ಸೇವೆ ಸಲ್ಲಿಸುವಂಥದ್ದಾಗಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.